ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ನಿಶಾ ಕುಕಿಂಗ್ ಚಾನಲ್. ನೀವೇನಾದರೂ ಸ್ಪೆಷಲಾಗಿ ಸ್ಪೈಸಿಯಾಗಿ ಚಿಕನ್ ಮಾಡಬೇಕು ಅಂದ್ಕೊಂಡಾಗ, ಡಿಫ್ರೆಂಟಾಗಿ ಒಂದೇನಾದರೂ ರುಚಿಯಾಗಿರುವಂತಹ ಚಿಕನ್ ಮಸಾಲ ಗ್ರೇವಿನ ಮಾಡಬೇಕು ಅಂದಾಗ ಈ ಥರ ಮಾಡಿ ನೋಡಿರಿ. ಎಲ್ಲರೂ ಖಂಡಿತ ಇಷ್ಟಪಡ್ತಾರೆ. ನೋಡಿ, ತುಂಬ ಟೇಸ್ಟಿಯಾಗಿ ಬಂದಿದೆ. ತುಂಬ ರುಚಿಯಾದಂತಹ ಡಿಫ್ರೆಂಟ್ ಆದ ಸ್ಟೈಲ್ನಲ್ಲಿ ಚಿಕನ್ ಮಸಾಲ ರೆಸಿಪಿನ ಇವತ್ತು ನಿಮ್ಮ ಜೊತೆ ನಾನು ಶೇರ್ ಮಾಡ್ತಾ ಇದ್ದೀನಿ. ನೋಡಿ ಹಾಗಾದರೆ ಹೇಗೆ ಮಾಡೋದು ಅಂತ ಹೇಳಿ. ಈ ರೆಸಿಪಿ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಅನಿಸಿದ್ರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ, ಬೆಲ್ ಐಕನನ್ನು ಪ್ರೆಸ್ ಮಾಡಿ. ಹಾಗೆ ನೋಡಿ, ಹಾಗಾದರೆ ವೀಡಿಯೋನ ಸ್ಕಿಪ್ ಮಾಡಿದೆ ನೋಡಿ ಹೇಗೆ ಮಾಡೋದು ಅಂತ ಹೇಳಿ ನೋಡ್ಕೊಂಬನ್ನಿ. ಇಲ್ಲಿ ನೋಡಿ, ನಾನು ಅರ್ಧ ಕೆ.ಜಿಯಷ್ಟು ಚಿಕನನ್ನು ಒಂದು 2-3 ಸರ್ತಿ ನೀರು ಹಾಕಿ ಚೆನ್ನಾಗಿ ವಾಶ್ ಮಾಡಿ ತೊಗೊಂಡು ಬಂದಿದ್ದೀನಿ. ಚೆನ್ನಾಗಿ 2-3 ಸರಿ ವಾಶ್ ಮಾಡಿರುವಾಗ ಚಿಕನಿಂದು ಹಸಿ ಸ್ಮೆಲ್ಲು ಇರೋದಿಲ್ಲ. ನೋಡಿರಿ, ಇಲ್ಲಿ ಅರ್ಧ ಕೆ.ಜಿ ಚಿಕನ್ ಮಸಾಲನ ನಿಮಗೆ ಮಾಡಿ ತೋರಿಸ್ತಾ ಇದ್ದೀನಿ. ಇದಕ್ಕೆ ಬೇಕಾಗಿರುವಂಥ ಮಸಾಲೆನ ನೋಡ್ಕೊಳ್ರಿ. ಇಲ್ಲಿ ನಾನು 1 ಕಪ್ಪಷ್ಟು ಪುದೀನ ಸೊಪ್ಪನ್ನು ತೊಗೊಂಡಿದ್ದೀನಿ, ಮತ್ತು 1 ಕಪ್ಪಷ್ಟು ಕೊತ್ತಂಬರಿ ಸೊಪ್ಪನ್ನು ತೊಗೊಂಡಿದ್ದೀನಿ. ಸ್ಪೈಸಸ್ಗೆ ಹಸಿಮೆಣ್ಸಿನ್ಕಾಯಿನ ಬಳಸ್ತಾ ಇದ್ದೀನಿ ಖಾರಕ್ಕೆ ನಾನು, ಮತ್ತು ಬೆಳ್ಳುಳ್ಳಿ ಮತ್ತು ಹಸಿ ಶುಂಠಿನ ತೊಗೊಂಡಿದ್ದೀನಿ. ಬೆಳ್ಳುಳ್ಳಿನ ಸ್ವಲ್ಪ ಜಾಸ್ತಿ ತೊಗೊಳ್ರಿ. ಇಲ್ಲಿ ನೋಡಿರಿ, ಕರಿಮೆಣಸು ಒಂದು ಅರ್ಧ ಸ್ಪೂನಷ್ಟು ಕರಿಮೆಣಸು ಮತ್ತು 1 ಸ್ಪೂನಷ್ಟು ಧನಿಯಾ ಕಾಳು, ಚಕ್ಕೆ, ಲವಂಗ ಮತ್ತು ಏಲಕ್ಕಿನ ಬಳಸ್ತಾ ಇದ್ದೀನಿ. ಇದು ಡ್ರೈ ಮಸಾಲನ ನಾನಿಲ್ಲಿ ಹಾಕ್ತಾಯಿದ್ದೀನಿ. ನೆನಪಿರಲಿ, ಇಷ್ಟೇ ಮಸಾಲನ ಬಳಸಿಬಿಟ್ಟು ನಾನಿವತ್ತು ಚಿಕನ್ ಮಸಾಲನ ಮಾಡ್ತಾಯಿದ್ದೀನಿ. ಅಂದರೆ ಯಾವುದೇ ರೆಡಿಮೇಡ್ ಮಸಾಲನ ಹಾಕ್ತಾಯಿಲ್ಲ ನಾನಿಲ್ಲಿ. ನಾನು ಫಸ್ಟಿಗೆ ಡ್ರೈ ಮಸಾಲ ಹಾಕಿದ್ದೀನಿ. ಆಮೇಲೆ ನೋಡಿರಿ, ಬೆಳ್ಳುಳ್ಳಿ, ಹಸಿ ಶುಂಠಿ, ಖಾರಕ್ಕೆ ಬೇಕಾದಷ್ಟು ಒಂದು 5-6-7 ಹಸಿಮೆಣ್ಸಿನ್ಕಾಯಿನ ತೊಗೊಂಡಿದ್ದೀನಿ. ಕೊತ್ತಂಬರಿ ಸೊಪ್ಪು ಮತ್ತು ಶುಂಠಿ ಬೆಳ್ಳುಳ್ಳಿನ ಹಾಕಿದ್ದೀನಿ. ಮತ್ತು ಪುದೀನ ಸೊಪ್ಪನ್ನು ಹಾಕ್ತಾಯಿದ್ದೀನಿ. ನೋಡಿರಿ, ಪುದೀನ ಕೂಡ ಅಷ್ಟೇ ಒಳ್ಳೆ ಫ್ಲೇವರ್ ಕೊಡುತ್ತೆ. 1 ಕಪ್ಪಷ್ಟು ನಾನು ಹಾಕ್ತಾಯಿದ್ದೀನಿ. ಇದನ್ನೀಗ ನೈಸಾಗಿ ಗ್ರೈಂಡ್ ಮಾಡಿ ತೊಗೊಂಡು ಬರೋಣ. ತರಿತರಿಯಾಗಿರಬಾರ್ದು, ನೈಸಾಗಿ ಗ್ರೈಂಡ್ ಮಾಡಿರಿ. ನೋಡಿ, ಈ ಥರ ಫೈನ್ ಪೇಸ್ಟ್ ಆಗಿ ಇದನ್ನು ಮಾಡ್ಕೊಳ್ರಿ. ಈ ರೀತಿ ಮಸಾಲ ಬಳಸಿ ಒಂದ್ಸರಿ ಚಿಕನ್ ಮಸಾಲ ಮಾಡಿ ನೋಡಿರಿ, ತುಂಬ ರುಚಿಯಾಗಿ ಬರುತ್ತೆ. ಆಮೇಲೆ ಖಂಡಿತ ಎಲ್ಲರೂ ಇಷ್ಟಪಟ್ಟು ತಿಂತಾರೆ. ನೋಡಿ, ಇಲ್ಲಿ ನಾನು ಮತ್ತೆ ಮಸಾಲೆಗೆ 2 ಟೊಮ್ಯಾಟೊ ಮತ್ತು 2 ಉಳ್ಳಾಗಡ್ಡಿನ ಕಟ್ ಮಾಡಿ ತೊಗೊಂಡಿದ್ದೀನಿ. ಇದಕ್ಕೆ 6-7 ನಾನಿಲ್ಲಿ ಕ್ಯಾಶ್ಯೂಸ್ ಹಾಕ್ತಾಯಿದ್ದೀನಿ, ಗೋಡಂಬಿನ ಹಾಕ್ತಾಯಿದ್ದೀನಿ. ನೋಡಿರಿ, ಈ ಗೋಡಂಬಿ ಹಾಕೋದ್ರಿಂದ ಗ್ರೇವಿಗೆ ತುಂಬ ರುಚಿ ಕೊಡುತ್ತೆ ಚಿಕನ್ನಲ್ಲಿ. ಈಗ ಇದನ್ನು ಸಹಿತ ನೈಸಾಗಿ ಗ್ರೈಂಡ್ ಮಾಡಿ ತೊಗೊಂಬರ್ತೇನೆ. ನೋಡಿರಿ, ಆಗಲೇ ನಾವು ಗ್ರೈಂಡ್ ಮಾಡಿದ ಮಸಾಲ ಖಾರ ಸ್ಪೈಸಸನ್ನು ಯೂಸ್ ಮಾಡಿದ್ದೀನಿ. ಇಲ್ಲಿ ಬರೀ ಉಳ್ಳಾಗಡ್ಡಿ, ಟೊಮೆಟೊ ಮತ್ತು ಕ್ಯಾಶ್ಯೂಸನ್ನು ಹಾಕಿದ್ದೀನಿ. ನೋಡಿರಿ, ಇದನ್ನು ಕೂಡ ಫೈನ್ ಪೇಸ್ಟ್ ಥರ ಗ್ರೈಂಡ್ ಮಾಡ್ಕೊಳ್ರಿ. ಇಲ್ಲಿ ನೋಡಿರಿ, ಒಗ್ಗರಣೆಗೆ ಅಂದರೆ ಚಿಕನ್ ಒಗ್ಗರಣೆಗೆ ನಾನಿಲ್ಲಿ 1 ದೊಡ್ಡ ಗಾತ್ರದ ಉಳ್ಳಾಗಡ್ಡಿನ ಕಟ್ ಮಾಡಿ ತೊಗೊಂಡಿದ್ದೀನಿ. ಈ ಥರ ಉದ್ದಗೆ ಕಟ್ ಮಾಡಿ ತೊಗೊಳ್ರಿ, ಒಗ್ಗರಣೆ ತುಂಬ ರುಚಿ ಬರುತ್ತೆ. ಇಲ್ಲಿ ನೋಡಿರಿ, ಚಿಕನ್ ಮಾಡೋದಕ್ಕೆ ನಾನು ಕಡಾಯಿನ ಬಿಸಿ ಮಾಡೋಕ್ಕೆ ಇಟ್ಟಿದ್ದೀನಿ. ಚೆನ್ನಾಗಿ ಹೀಟಾಗಲಿ. ಈಗ ನೋಡಿರಿ, ಇದಕ್ಕೆ 2 ಸ್ಪೂನಷ್ಟು ನಾನು ಎಣ್ಣೆನ ಹಾಕ್ತಾಯಿದ್ದೀನಿ. ನಾನು ಅರ್ಧ ಕೆ.ಜಿ ಚಿಕನ್ ಮಾಡ್ತಾರೆ ಅಂದರೆ 2 ಟೇಬಲ್ ಸ್ಪೂನಷ್ಟು ಎಣ್ಣೆನ ಬಳಸ್ತಾ ಇದ್ದೀನಿ. ಎಣ್ಣೆ ಚೆನ್ನಾಗಿ ಬಿಸಿ ಆಗಲಿ. ಈಗ ಕಟ್ ಮಾಡಿದಂತಹ ಉಳ್ಳಾಗಡ್ಡಿನ ಹಾಕ್ತಾಯಿದ್ದೀನಿ. ನೋಡಿ, ಉಳ್ಳಾಗಡ್ಡಿ ಕಲರ್ ಚೇಂಜ್ ಆಗೋವರೆಗೂ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊಳ್ರಿ ಎಣ್ಣೆಯಲ್ಲಿ. 1-2 ನಿಮಿಷ ಇದನ್ನು ಸರಿಯಾಗಿ ಫ್ರೈ ಮಾಡಿರಿ. ಯಾಕಂದರೆ ಉಳ್ಳಾಗಡ್ಡಿ ಹಸಿ ಇದ್ದರೆ ಗ್ರೇವಿ ಚೆನ್ನಾಗಿ ಬರೋದಿಲ್ಲ. ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆದರೆ ನೋಡಿರಿ, ತುಂಬ ಚೆನ್ನಾಗಿ ಫ್ಲೇವರ್ ಕೊಡುತ್ತೆ ಇದು. ಇದ್ರ ಜೊತೆ ನಾನೇನು ಹಾಕ್ತಾಯಿಲ್ಲ ಒಗ್ಗರಣೆಗೆ, ಬರೀ ಉಳ್ಳಾಗಡ್ಡಿ ಅಷ್ಟೇ ಹಾಕ್ತಾಯಿದ್ದೀನಿ. ಉಳ್ಳಾಗಡ್ಡಿನ ಈ ಥರ ಉದ್ದಿಗೆ ಕಟ್ ಮಾಡಿ ತೊಗೊಳ್ರಿ, ಆವಾಗ ಚಿಕನ್ನಿಗೆ ಒಳ್ಳೆ ರುಚಿ ಕೊಡುತ್ತೆ. ನೋಡಿರಿ, ಈ ಥರ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೊಳ್ರಿ. ನೋಡಿರಿ, ಬ್ರೌನ್ ಕಲರ್ಗೆ ಟ್ರಾನ್ಸ್ಫರ್ ಆಗಿದೆ ಉಳ್ಳಾಗಡ್ಡಿ ಕಲರು. ಈಗ ಇದಕ್ಕೆ ನಾನು ವಾಶ್ ಮಾಡಿ ತೊಗೊಂಬಂದಂಥ ಚಿಕನನ್ನು ಹಾಕ್ತಾಯಿದ್ದೀನಿ. ಹಾಕಿ ಇದನ್ನು ಒಗ್ಗರಣೆ ಜೊತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ರಿ. ಫ್ಲೇಮನ್ನು ಲೋ ಫ್ಲೇಮ್ ಇಡ್ರಿ. ಸ್ವಲ್ಪ ಮಿಕ್ಸ್ ಮಾಡಬೇಕಾದ್ರೆ ಹೈ ಫ್ಲೇಮ್ ಇಡಕ್ಕೆ ಹೋಗ್ಬೇಡ್ರಿ, ಲೋ ಫ್ಲೇಮ್ ಇಟ್ಕೊಂಡು ಚೆನ್ನಾಗಿ ಇದನ್ನು ಒಗ್ಗರಣೆಯಲ್ಲಿ ಎಣ್ಣೆಯಲ್ಲಿ 1-2 ನಿಮಿಷ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ರಿ ಚಿಕನನ್ನು. ಚಿಕನ್ ನೀವು ಹೇಗೆ ಫ್ರೈ ಮಾಡ್ತೀರೋ ಹಾಗೆ ರುಚಿ ಕೊಡುತ್ತೆ. ನೋಡಿರಿ, ನೋಡಿ ಪೂರ್ತಿಯಾಗಿ ಇದು 1-2 ನಿಮಿಷ ಟೈಮ್ ತೊಗೊಳುತ್ತೆ ಫ್ರೈ ಆಗೋಕ್ಕೆ. ಲೋ ಫ್ಲೇಮ್ ಇಟ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ರಿ. ಯಾಕಂದರೆ ಚಿಕನ್ ಹಸಿ ವಾಸನೆ ಇರೋದಿಲ್ಲ. ನೀವು ಸ್ವಲ್ಪನೇ ಫ್ರೈ ಮಾಡಿ ಹಾಕಿಬಿಟ್ರೆ ಚೆನ್ನಾಗಿ ಹಸಿ ವಾಸನೆ ಹಾಗೆ ಉಳಿದ್ಬಿಡುತ್ತೆ. ನೋಡಿರಿ, ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಮತ್ತೆ ಒಂದು ಸರಿ ಇದನ್ನು ಮಿಕ್ಸ್ ಮಾಡಿರಿ ಚೆನ್ನಾಗಿ. ಈಗ ಉಪ್ಪು ಹಾಕೋದ್ರಿಂದ ನೋಡಿರಿ, ಚಿಕನ್ ಜೊತೆ ಚೆನ್ನಾಗಿ ಬೆರೆಯುತ್ತೆ ಉಪ್ಪು. ಆಮೇಲೆ ಚಿಕನ್ ಸಪ್ಪೆ ಆಗೋದಿಲ್ಲ, ತಿನ್ನಬೇಕಾದ್ರೆ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಸ್ಪ್ರೆಡ್ ಹೀರ್ಕೊಳ್ಳುತ್ತೆ ಅದು. ಈಗ ಇದನ್ನು
ಚೆನ್ನಾಗಿ ಇಲ್ಲಿ ನೋಡ್ರಿ ಮಿಕ್ಸ್ ಆಗಿದೆ. 1-2 ನಿಮಿಷ ಫ್ರೈ ಕೂಡ ಆಗಿದೆ ಇದು. ಇದನ್ನು ನಾನೀಗ ಲಿಡ್ ಕ್ಲೋಸ್ ಮಾಡಿ ಮತ್ತೆ 1-2 ನಿಮಿಷ ಬಿಡ್ತೀನಿ. ಯಾಕಂದರೆ ಚಿಕನ್ ಸರಿಯಾಗಿ ಬೇಯ್ಕೋಬೇಕು, ಚೆನ್ನಾಗಿ ಬೇಯಬೇಕು ಕುದೀಲಿ. ಇದ್ರಾಗೇ ಲೋ ಫ್ಲೇಮ್ ಇಟ್ಟು ಒಂದು 10 ನಿಮಿಷ ಬಿಟ್ಬಿಡ್ರಿ. ಚೆನ್ನಾಗಿ ಸಾಫ್ಟಾಗಿ ಬೆಂದಿರುತ್ತೆ. ಅಂದರೆ ಮಸಾಲೆ ಹಾಕೋದಕ್ಕಿಂತ ಮುಂಚೆನೇ ನಾವು ಏನು ಮಾಡಬೇಕು, ಈ ಥರ ಒಂದು 10 ನಿಮಿಷ ಬೇಯಿಸ್ಕೋಬೇಕು ಚಿಕನ್. ಆವಾಗ ಸಾಫ್ಟಾಗಿ ಬರುತ್ತೆ ನೋಡಿರಿ. ಅಂದರೆ ರಬ್ಬರ್ ಥರ ಆಗೋದಿಲ್ಲ, ಚಿಕನ್ನು ಸಾಫ್ಟಾಗಿ ಬೇಯುತ್ತೆ ನೋಡಿ. ಚಿಕನ್ನಲ್ಲಿರುವಂತಹ ನೀರಿನಂಶ ಎಲ್ಲ ಬಿಟ್ಕೊಂಡ್ಬಿಟ್ಟು ಅದರಲ್ಲೇ ಚೆನ್ನಾಗಿ ಬೆಂದಿರುತ್ತೆ ನೋಡಿರಿ. ಅಂದರೆ ಇದು ಪೂರ್ತಿಯಾಗಿ ಬೆಂದಿರೋದಿಲ್ಲ, ಸ್ವಲ್ಪ ಸಾಫ್ಟಾಗಿ ಬೆಂದಿರುತ್ತೆ ನೋಡಿರಿ. ಕಲರ್ ಕೂಡ ಚೇಂಜ್ ಆಗಿದೆ, ನಿಮಗೆ ಕಾಣಿಸ್ತಾ ಇರ್ಬೋದು. ಈಗ ಇದಕ್ಕೆ ನೋಡಿರಿ ನಾನು ಗ್ರೈಂಡ್ ಮಾಡಿ ತೊಗೊಂಡಂತಹ ಹಸಿಮೆಣಸಿನ್ಕಾಯಿ, ಶುಂಠಿ, ಬೆಳ್ಳುಳ್ಳಿ, ಪುದೀನ, ಕೊತ್ತಂಬರಿ ಪೇಸ್ಟನ್ನು ಹಾಕ್ತಾಯಿದ್ದೀನಿ. ಇದರಲ್ಲೇ ನಾನು ಡ್ರೈ ಮಸಾಲನೂ ಸಹಿತ ಗ್ರೈಂಡ್ ಮಾಡಿದ್ದೀನಿ. ಧನಿಯಾ ಕಾಳು, ಆಮೇಲೆ ಲವಂಗ, ಚಕ್ಕೆ, ಕಾಳುಮೆಣಸು ಮತ್ತು ಏಲಕ್ಕಿನ ಇದರ ಜೊತೆನೇ ನೈಸಾಗಿ ಗ್ರೈಂಡ್ ಮಾಡಿ ತೊಗೊಂಡು ಬಂದಿದ್ದೀನಿ. ಈಗ ಇದ್ರದ್ದು ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಇದನ್ನು ಫ್ರೈ ಮಾಡಿಕೊಡ್ರಿ. ಮಸಾಲೆನ ಚಿಕನ್ ಜೊತೆ ಚೆನ್ನಾಗಿ ಮಿಕ್ಸ್ ಮಾಡಿರಿ ನೋಡಿರಿ. ಯಾವುದೇ ಫುಡ್ ಕಲರ್ ಬಳಸಿಲ್ಲ, ನ್ಯಾಚುರಲ್ ಕಲರ್ನಲ್ಲಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂಥೇಳಿ. ತುಂಬ ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ ನೋಡಿ. ಸ್ವಲ್ಪ ಅದು ಹಸಿ ಸ್ಮೆಲ್ ಹೋಗೋವರೆಗೂ 1-2 ನಿಮಿಷ ಇದನ್ನು ಫ್ರೈ ಮಾಡಿಕೊಡ್ರಿ. ಆವಾಗ ಒಳ್ಳೆ ಘಮ ಬರುತ್ತೆ ಅದು. ಆವಾಗ ಚಿಕನ್ಗೆ ತುಂಬ ರುಚಿ ಕೊಡುತ್ತೆ. ಈಗ 1-2 ನಿಮಿಷ ಇದು ಫ್ರೈ ಆಗಲಿ ಚೆನ್ನಾಗಿ. ಇದಕ್ಕೆ ಇವಾಗ ನಾನು ನೋಡಿರಿ 1 ಟೀ ಸ್ಪೂನಷ್ಟು ನಾನು ಅರಿಶಿನ ಪುಡಿನ ಹಾಕ್ತಾಯಿದ್ದೀನಿ. ಅರಿಶಿನ ಪುಡಿ ಫ್ರೈ ಆದಮೇಲೆ ಹಾಕ್ರಿ, ಆವಾಗ ಕಲರ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ ನೋಡಿರಿ. ಈಗ ನೋಡ್ತಿರ್ಬೋದು ಅರಿಶಿನ ಪುಡಿ ಚೆನ್ನಾಗಿ ಮಿಕ್ಸ್ ಮಾಡಿಂದ ಕಲರ್ ಯಾವ ರೀತಿ ಕಾಣಿಸುತ್ತೆ ಅಂಥೇಳಿ ನೋಡಿ. ತುಂಬ ಚೆನ್ನಾಗಿ ಬಂದಿದೆ. ಮತ್ತು ಇದನ್ನು 1 ನಿಮಿಷ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ತಾ ಫ್ರೈ ಮಾಡಿಕೊಳ್ರಿ ನೋಡಿರಿ. ಫಸ್ಟೇ ಚಿಕನ್ನು ಸ್ವಲ್ಪ ಬೆಂದಿದೆ. ಇವಾಗ ಈ ಥರ ಫ್ರೈ ಮಾಡಿಕೊಂಡು ನಿಮಗೆ ಫ್ರೈ ಅಷ್ಟೇ ಬೇಕು ಅಂದರೆ ಇದನ್ನೇ ಇಷ್ಟೇ ತಿನ್ಬೋದು. ಇಲ್ಲ ನಮಗೆ ಗ್ರೇವಿ ಬೇಕು ಅನ್ನೋರು, ನಾನು ಮೊದಲೇ ಹೇಳಿದ್ನಲ್ವ ಗ್ರೈಂಡ್ ಮಾಡಿದಂತಹ ಮಸಾಲವನ್ನು, ಅಂದರೆ ಉಳ್ಳಾಗಡ್ಡಿ, ಟೊಮೆಟೊ ಮತ್ತು ಕ್ಯಾಶ್ಯೂಸ್, ಗೋಡಂಬಿನ ನಾನು ಏನು ಗ್ರೈಂಡ್ ಮಾಡಿ ತೊಗೊಂಬಂದಿದ್ದೀನೋ ಆ ಮಸಾಲವನ್ನು ಹಾಕಿ ಇಲ್ಲೇ ನಿಮಗೆ ಯಾವ ಕನ್ಸಿಸ್ಟೆನ್ಸಿಲಿ ಬೇಕೋ ಅಷ್ಟನ್ನು ನೋಡಿಕೊಂಡು ನೀರು ಆಮೇಲೆ ಆ್ಯಡ್ ಮಾಡಿಕೊಳ್ರಿ. ಇವಾಗ ಫಸ್ಟ್ ಇದು ಮಸಾಲೆನ ಹಾಕಿದ್ದೀವಲ್ವ, ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಇದನ್ನು 1-2 ನಿಮಿಷ ಹಿಂಗೇ ಫ್ರೈ ಮಾಡಿಕೊಳ್ರಿ. ಯಾಕೆಂದರೆ ನಾವು ಉಳ್ಳಾಗಡ್ಡಿ, ಟೊಮ್ಯಾಟೊ ಎಲ್ಲದನ್ನು ಹಸಿಯಾಗಿ ಗ್ರೈಂಡ್ ಮಾಡಿರೋದ್ರಿಂದ ಸ್ವಲ್ಪ ಅದು ಹಸಿ ವಾಸನೆ ಹೋಗೋವರೆಗೂ 1-2 ನಿಮಿಷ ಫ್ರೈ ಮಾಡಿರಿ. ಆಮೇಲೆ ನೋಡಿರಿ ಫ್ರೈ ಆದಮೇಲೆ ಇದಕ್ಕೆ 1 ಟೀ ಸ್ಪೂನಷ್ಟು ನಾನು ಕಸ್ತೂರಿ ಮೇಥಿನ ಹಾಕ್ತಾಯಿದ್ದೀನಿ. ಚೆನ್ನಾಗಿ ಇದನ್ನು ಇದ್ರ ಜೊತೆನೂ ಮಿಕ್ಸ್ ಮಾಡಿರಿ. ಇದರ ಅರೋಮ ತುಂಬ ಚೆನ್ನಾಗಿ ಬರುತ್ತೆ ಕಸ್ತೂರಿ ಮೇಥಿ ಹಾಕೋದ್ರಿಂದ ನೋಡಿರಿ. ಎಲ್ಲದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇವಾಗ ನಿಮಗೆ ಗ್ರೇವಿ ಕನ್ಸಿಸ್ಟೆನ್ಸಿ ನೋಡಿಕೊಂಡು ನೀರನ್ನು ಆ್ಯಡ್ ಮಾಡಿಕೊಳ್ರಿ. ನಾನಿಲ್ಲಿ 2 ಗ್ಲಾಸ್ ನೀರನ್ನು ಹಾಕ್ತಾಯಿದ್ದೀನಿ. ಇದಕ್ಕೆ ನಾನೇನು ಜಾರ್ನಲ್ಲಿ ಮಸಾಲ ಗ್ರೈಂಡ್ ಮಾಡಿದ್ವಲ್ಲ ಅದೇ ಜಾರ್ನಲ್ಲಿ ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡಿ ಹಾಕ್ತಾಯಿದ್ದೀನಿ ನೋಡಿರಿ. ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿಕೊಂಡು ಮತ್ತೆ 10 ನಿಮಿಷ ಕುದಿಸಬೇಕು. ಚೆನ್ನಾಗಿ ಇದನ್ನು ಸಾಫ್ಟ್ ಆಗೋವರೆಗೂ. ಮೊದಲೇ ಚಿಕನ್ ಬೆಂದಿರುತ್ತೆ, 5-10 ನಿಮಿಷ ಕುದಿಸಿದ್ರೆ ಸಾಕು ನೋಡಿ. ನಾನು ನೋಡ್ರಿ ಇಷ್ಟು ನೀರನ್ನು ಆ್ಯಡ್ ಮಾಡಿದ್ದೀನಿ, 1-2 ಗ್ಲಾಸಷ್ಟು. ತುಂಬ ನೀರು ಅಂತ ಅನ್ನಿಸ್ಬೋದು, ಆದರೆ ಇದು ಚೆನ್ನಾಗಿ ಬಾಯ್ಲ್ ಆದಮೇಲೆ ತಿಕ್ನೆಸ್ ಕೊಡುತ್ತೆ. ನಾವು ಗೋಡಂಬಿ ಹಾಕಿರೋದ್ರಿಂದ ಗ್ರೇವಿ ತುಂಬ ಚೆನ್ನಾಗಿ ತಿಕ್ನೆಸ್ ಆಗಿ ಬರುತ್ತೆ, ಅಂದರೆ ಗ್ರೇವಿ ದಪ್ಪ ಬರುತ್ತೆ ಕುದ್ದ ಮೇಲೆ. ಇವಾಗ ಕುದಿಬೇಕಾದ್ರೆ ಸ್ವಲ್ಪ ನೀರಾಗಿ ಕಾಣಿಸುತ್ತೆ, ಕುದ್ಮೇಲೆ ಚೆನ್ನಾಗಿ ಗಟ್ಟಿಯಾಗಿ ಬರುತ್ತೆ ನೋಡಿರಿ. ಚೆನ್ನಾಗಿದೆ, 10 ನಿಮಿಷ ಕುದಿಸ್ರಿ ನೋಡಿರಿ. ಚೆನ್ನಾಗಿ ಬಾಯ್ಲ್ ಆಗಿದೆ. ಇವಾಗ ನೋಡ್ತಾ ಇರ್ಬೋದು ಚಿಕನ್ ಕೂಡ ತುಂಬ ಸಾಫ್ಟಾಗಿ ಬೆಂದಿದೆ, ನೋಡ್ತಾ ಇರ್ಬೋದು. ಇವಾಗ ಇದನ್ನು ನಾನು ನೋಡಿರಿ, ನಾನು ಮೊದಲೇ ಹೇಳ್ದಂಗೆ ಫಸ್ಟ್ ನಾನು ಗ್ರೇವಿ ಹಾಕಿದಾಗ ನೀರು ಜಾಸ್ತಿ ಅನ್ನಿಸ್ತು. ಇವಾಗ ನೋಡಿರಿ ಚೆನ್ನಾಗಿ ಕುದ್ದ ಮೇಲೆ ಸ್ವಲ್ಪ ಗಟ್ಟಿ ಥರ ಕಾಣಿಸ್ತಾ ಇದೆ, ನೋಡ್ತಿರ್ಬೋದು. ತಣ್ಣಗಾದ್ಮೇಲೆ ಇನ್ನೂ ಗಟ್ಟಿ ಆಗುತ್ತೆ ಇದು. ಇದರಲ್ಲಿ 1 ಪೀಸ್ ತೊಗೊಂಡು ನೀವು ನೋಡಿರಿ ಚಿಕನ್ ಬೆಂದಿದೆಯಾ ಇಲ್ಲೋ ಕರೆಕ್ಟಾಗಿ ಅಂಥೇಳಿ. ನಿಮ್ಗೆ ಇನ್ನೂ ಸಾಫ್ಟ್ನೆಸ್ ಬೇಕು ಅಂದರೆ ಇನ್ನೊಂದೆರಡು ನಿಮಿಷ ಇದನ್ನು ಕುದಿಸ್ಬೋದು. ನಾನಿಲ್ಲಿ ಫ್ಲೇಮನ್ನು ಆಫ್ ಮಾಡಿ ಕೆಳಗೆ ಇಳ್ತಾ ಇದ್ದೀನಿ. ಸ್ವಲ್ಪ ತಣ್ಣಗಾದ್ಮೇಲೆ ನೋಡಿರಿ ಸರ್ವ್ ಮಾಡೋಣ. ನೋಡ್ರಿ ಎಷ್ಟು ಗಟ್ಟಿಯಾಗಿ ಬಂದಿದೆ ಗ್ರೇವಿ ಅಂತ ತೋರಿಸ್ತಾ ಇದ್ದೀನಿ ನಾನು. ಅದಕ್ಕೆ ಫಸ್ಟೇ ಸ್ವಲ್ಪ ನೀರನ್ನು ನಾನು ಜಾಸ್ತಿ ಹಾಕ್ಕೊಂಡಿದ್ದೆ, ಆಮೇಲೆ ಕುದ್ದ ಮೇಲೆ ಚೆನ್ನಾಗಿ ತಿಕ್ನೆಸ್ ಬರುತ್ತೆ ಅಂಥೇಳಿ ನಾನು ಇಲ್ಲಿ ಇದನ್ನು ಸರ್ವ್ ಮಾಡ್ತಾಯಿದ್ದೀನಿ. ನೋಡಿ ಬಿಸಿ ಬಿಸಿಯಾಗಿ. ಇವತ್ತು ನಾನಿಲ್ಲಿ ಇದನ್ನು ಚಪಾತಿ ಜೊತೆ ಸರ್ವ್ ಮಾಡ್ತಾಯಿದ್ದೀನಿ. ನಾನು ಇದನ್ನು ಲಂಚ್ಗೆ ಪ್ರಿಪೇರ್ ಮಾಡಿದ್ದೆ.
ತುಂಬ ಅಂದರೆ ತುಂಬ ರುಚಿಯಾಗಿ ಬಂದಿದೆ. ಒಂದು ಸಾರಿ ವಿಧಾನದಲ್ಲಿ ಈ ಚಿಕನ್ ಮಸಾಲಾನ ನೀವು ಟ್ರೈ ಮಾಡಿ ನೋಡಿರಿ. ತುಂಬ ಅಂದರೆ ತುಂಬ ಇಷ್ಟಪಡ್ತಾರೆ. ಇದು ಎಲ್ಲದ್ರ ಜೊತೆ ರಾಗಿ ಮುದ್ದೆ ಜೊತೆ, ಜೋಳದ ರೊಟ್ಟಿ, ಚಪಾತಿ, ದೋಸೆಗೆ, ಆಮೇಲೆ ಇಡ್ಲಿಗೆ ಈ ಗ್ರೇವಿ ತುಂಬ ಚೆನ್ನಾಗಿರುತ್ತೆ ನೋಡಿರಿ. ನೋಡೋಕ್ಕೆ ಎಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆಯೋ, ತಿನ್ನೋಕೆ ಕೂಡ ಅಷ್ಟೇ ರುಚಿಯಾಗಿರುತ್ತೆ. ಸ್ವಲ್ಪ ಮೇಲಿಂದ ನಾನಿಲ್ಲಿ ಹಸಿ ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾಯಿದ್ದೀನಿ. ಅದ್ರ ಫ್ಲೇವರು ತುಂಬ ಚೆನ್ನಾಗಿ ಕೊಡುತ್ತೆ ಅಂತೇಳಿ. ನೋಡಿದ್ರೇ ಬಾಯಲ್ಲಿ ನೀರು ಬರ್ತಾಯಿದೆ. ಹಾಗಾದರೆ ತಡ ಯಾಕೆ, ನೀವು ಕೂಡ ಇವತ್ತೇ ಈ ವಿಧಾನದಲ್ಲಿ ಒಂದು ಸರಿ ಟ್ರೈ ಮಾಡಿ ನೋಡಿರಿ, ಹೇಗೆ ಬಂತು ಅಂಥೇಳಿ ತಿಳಿಸಿ. ನಾನು ಹಲವಾರು ಚಿಕನ್ ಕಬಾಬ್ ಆಗಿರ್ಬೋದು, ಚಿಕನ್ ಫ್ರೈ ಆಗಿರ್ಬೋದು, ಚಿಕನ್ ರೆಸಿಪಿನ ಶೇರ್ ಮಾಡಿದ್ದೀನಿ. ನಿಮಗೆ ಬೇಕು ಅಂದರೆ ನೀವು ನಮ್ಮ ಚಾನಲ್ನಲ್ಲಿ ಹೋಗಿ ಸರ್ಚ್ ಮಾಡ್ಬೋದು. ಬಿರಿಯಾನಿ ಐಟಮ್ಸ್ ಆಗಿರ್ಬೋದು, ನಾನ್ ವೆಜ್ ಎಲ್ಲದನ್ನು ನಾನು ಸರ್ವ್ ಮಾಡಿದ್ದೀನಿ. ಅಲ್ಲಿ ಹೋಗಿ ನೀವು ವಿಡಿಯೋಗಳನ್ನು ನೋಡಿದ್ರೆ ನಿಮಗೆ ಇಷ್ಟ ಆಗುತ್ತೆ ಅಂದ್ಕೊತೀನಿ. ಇಷ್ಟ ಆದರೆ ನಾನು ಹೇಳ್ದಂಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ. ವಿಡಿಯೋಗೆ ಲೈಕ್ಸ್ ಕೊಡೋದನ್ನು ಮರೆಯೋಕ್ಕೆ ಹೋಗ್ಬೇಡ್ರಿ. ನಿಮ್ಮ ಲೈಕ್ಸ್ ಮತ್ತು ಸಬ್ಸ್ಕ್ರೈಬ್ ನಮಗೆ ಒಳ್ಳೆ ಒಂದು ಮೋಟಿವೇಶನ್ ಸಿಕ್ಕಂಗಾಗುತ್ತೆ. ನಾನು ನೋಡಿ ಇಲ್ಲಿ ಟೇಸ್ಟ್ ಮಾಡ್ತಾಯಿದ್ದೀನಿ, ಹೇಗೆ ಬಂದಿದೆ ಅಂತ ನೋಡಿರಿ. ತುಂಬ ಅಂದರೆ ತುಂಬ ರುಚಿಯಾಗಿದೆ ಫ್ರೆಂಡ್ಸ್. ಹಾಗಾದರೆ ತಡ ಯಾಕೆ, ನೀವು ಇವತ್ತೇ ಟ್ರೈ ಮಾಡಿ ನೋಡಿರಿ. ಚೆನ್ನಾಗಿ ಸಾಫ್ಟಾಗಿ ಬೆಂದಿದೆ, ನೋಡ್ತಾ ಇರ್ಬೋದು ನೀವು. ನೋಡಿ. ಹಾಗಾದರೆ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.